ಎದುರಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಮನ್ನ ಕೇಳಿದೆ ನಾನು, ಯಾವ ಡೇಟ್ಗೆ ಇದಾಗಿರೋದು, ನೀನು ಏನು ಉತ್ಸವ ಆಗಿರೋದು? ಜನಪರ ಉತ್ಸವ ಯಾವ ಡೇಟ್ ಆಗಿರೋದು? ಏನೋ ಕನ್ಫ್ಯೂಸ್ ಆಗಿರೋದು. ಜನಪರ ಉತ್ಸವದಲ್ಲಿ ನೋಡಿ ಮೇಡಮ್, ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಹಕ್ಕಿಲ್ವಾ? ಊಟ ಮಾಡಕ್ ಹಕ್ಕಿಲ್ವಾ? ಇದೆಯಾ ಇಲ್ವಾ? ಆಸ್ ಎ ಪ್ರೆಸಿಡೆಂಟ್ ಆಫ್ ನಗರಸಭೆ ಇದೆಯಾ ಇಲ್ಲ? ಅಟ್ ದ ಸೇಮ್ ಟೈಮ್ ಅದೇ ರೀತಿ ಒಬ್ಬ ಕಾರ್ಮಿಕನಿಗೆ ಊಟ ಮಾಡಕ್ಕೆ ಅವಕಾಶ ಕೊಡ್ತೀರಾ ಕೊಡಲ್ವಾ? ಮತ್ತೆ ಯಾಕ್ರಿ ನೀವು ಅವಹೇಳನ ಮಾಡ್ತೀರಿ ನಮ್ಮನ್ನ? ನಾನು ಮೇಡಮ್ ಅವ್ರನ್ನ ಪರ್ಟಿಕ್ಯುಲರ್ ಕೇಳ್ತಾ ಇಲ್ಲ ನಾನು. ಯಾಕೆ ಕೇಳೋದು? ವಿಷಯ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂತ ಹೇಳ್ತೀನಿ, ಸಂಕ್ಷಿಪ್ತ ವಿವರಣೆ ಕೊಡ್ತೀವಿ. ಈಗ ಎಲ್ಲೆಲ್ಲಿ ಮಾಡ್ತೀರಿ ನೀವು ಕೆಲಸಗಳು? ಎಲ್ಲೆಲ್ಲಿ ಹೋಗಿದ್ದೀರಿ? ಆಮೇಲೆ ಮಾತಾಡ್ತೀನಿ. ಈಗ ಬಿಡಿ ಆಫೀಸು ಮಣ್ಣು ಯಾರು ಸರ್ ಡಿವೈಡರ್ ಮಣ್ಣು ತೆಗಿಬೇಕಾಗಿರೋದು? ಈಗ ಈ ರೋಡ್ ನಮ್ಮ ಬಿಡಿ ರೋಡ್ಸ್ ಇದ್ದಾವಲ್ಲ, ಯಾರು ಮಣ್ಣು ತೆಗಿಬೇಕಾಗಿರೋದು? ಯಾರು ತೆಗಿಬೇಕಾಗಿರೋದು? ಯಾಕೆ ನಮ್ಮವ್ರ ಕೈ ಕೆಲಸ? ಬೇಡ, ಫಂಕ್ಷನ್ ತೆಗಿಬೇಡ್ರಿ. ಊಟ ಮಾಡೋ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಯಾಕೆ ತೆಗಿಬೇಕು? ನಾನು ಓಪನ್ ಆಗಿರ್ತೀನಿ. ಆಯ್ತು, ಹೈವೇ ಸರ್ವಿಸ್ಗಳಲ್ಲಿ ಹೈವೇ ಸರ್ವಿಸ್ ಇದೆಯಲ್ವಾ, ಸರ್ವಿಸ್ ಕೊಟ್ಟು ಅಲ್ಲೇ ತೆಗಿಬೇಕು. ಯಾವತ್ತಾದ್ರೂ ನ್ಯಾಷನಲ್ ಹೈವೇಸ್ ಕರ್ಸಿದ್ದೀರಾ? ನ್ಯಾಷನಲ್ ಹೈವೇ ತೆಗಿಬೇಕು. ನ್ಯಾಷನಲ್ ಹೈವೇ ಸರ್ವಿಸ್ ರೋಡ್ಗಳನ್ನ ಕ್ಲೀನ್ ಮಾಡ್ಕೊಂತವ್ರು ಈಗ ಪ್ರೆಸೆಂಟ್ ಕ್ಲೀನ್ ಮಾಡ್ತಾ ಇರೋದು ಯಾರು? ನೀವು. ಹೌದು, ಎರಡು ಕಡೆ ಆದ್ರೂ ಅಷ್ಟೇ, ಒಂದ್ ಕಡೆ ಆದ್ರೂ ಅಷ್ಟೇ ನೀವು ಮಾಡ್ತಾ ಇರೋದು. ಈಗ ಪಿಡಬ್ಲ್ಯೂಡಿ ಆಫೀಸ್ ಹೋಗ್ತೀರಿ, ಪಟಾಸ್ಕೋದಿ, ಜಿಲ್ಲಾ ಪಂಚಾಯತ್ ಹೋಗ್ತೀರಿ, ತಾಲೂಕ್ ಆಫೀಸ್ಗೆ ಹೋಗ್ತೀರಿ, ಹೊರಗಡೆ ಎಲ್ಲ ಯಾರು ಮಾಡೋದಕ್ಕೆ ಇಲ್ವಾ ಅಲ್ಲಿ? ಹೊರಗೆ ಇಲ್ವಾ ಅಲ್ಲಿ? ಇದಾರಲ್ವಾ? ಆದ್ರೂ ಮಾಡ್ತಾ ಇದ್ದೀರಿ ನೀವು. ಮತ್ತೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ತಾ ಇದ್ದೀರಿ, ವುಮೆನ್ಸ್ ಕಾಲೇಜ್, ಜೂನಿಯರ್ ಕಾಲೇಜ್ ಕೂಡ ಮಾಡ್ತಾ ಇದ್ದೀರಿ. ನಮ್ಮ ಕಾರ್ಮಿಕರೇ ಮಾಡ್ತಾ ಇರೋದು. ಕೋರ್ಟ್ ಸರೌಂಡಿಂಗ್ಸ್ ಸ್ಪೆಷಲ್ ಆಗಿ ತಗೊಂಡಿದ್ದೀರಿ, ಕರೆಕ್ಟಾ? ಆದ್ರೂ ಅಲ್ಲಿದೆ ವೇಕೆನ್ಸಿಗಳಿದೆ, ತಗೊಂಡು ಮಾಡ್ತಾ ಇದ್ದೀರಿ. SNR ಹಾಸ್ಪಿಟ್ಲು ಅಲ್ಲಿ ಯಾಕೆ ಟೆಂಡರ್ ಅಲ್ಲೇ 30 ಜನ ಇದ್ದಾರೆ, ಯಾಕೆ ನಮ್ಮವ್ರನ್ನ ಬಿಡ್ತೀರಿ ಅಲ್ಲಿ? ಬಿಟ್ಟಿದ್ದೀರಿ ನೋಡಿ? ಇಲ್ಲ ಬಿಟ್ಟಿದ್ದೀರಿ. ಇದು ವೇಸ್ಟೇಜ್ ಯಾರು ತಗೊಳ್ತಾರೆ ಅದನ್ನ? ಮತ್ತೆ ನಮ್ಮ ಗಾಡಿಯಲ್ಲಿ ಹೋಗ್ತೈತೆ, ತೋರಿಸ್ತಾ ಫೋಟೋ? ಅಲ್ಲ, ನೀವು ಏನು ಟಮಕಾಗಿ ಎತ್ಕೊಂಡು ಹೋಗಿ ಅದನ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಿ, ಅಲ್ಲಿಂದ ನೀವು ನಮ್ಮ ಗಾಡಿಗಳಲ್ಲಿ ಇದಕ್ಕೆ ಹೋಗ್ತದೆ. ಯಾಕೆ ಹೋಗ್ತದೆ? ಯಾರ ತೋರಿಸ್ತೀನಿ ನಾನು ಇಲ್ಲಿ. ಟೆಂಡರ್ ತಗೊಂಡಿರುವಂತ ವ್ಯಕ್ತಿ ಯಾರು? ಟೆಂಡರ್ ತಗೊಂಡಿದ್ದಂತ ಗೊತ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ತಿಳ್ಕೊಬೇಕು. ಮಾತಾಡಬಾರ್ದು. ಸತ್ಯಕ್ಕೆ ಅಪರಾಧ. ಜಯಂತಿಗಳಿಗೆ ನೀವು ಕಳಿಸ್ತೀವಿ, ಕರೆಕ್ಟ್ ಸರ್? ಇದೇ ಜನಪರ ಉತ್ಸವದಲ್ಲಿ ನಚಿಕೇತ ನಿಲಯದಲ್ಲಿ ಊಟ ಮಾಡಕ್ ಹೋದಂತ ನಮ್ಮ ಪೌರ ಕಾರ್ಮಿಕರನ್ನ ನೀವು ಬೇಡ ಅಂತ ಹೇಳಿದ್ರು. ಯಾಕೆ ಬೇಡ ಅಂತಂದ್ರಿ? ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ, ಇದು ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆ. ಯಾಕೆ ಬೇಡ ಅಂತ ಹೇಳ್ತೀರಿ? ನಮ್ಮ ಕಾರ್ಮಿಕರಿಗೆ ಹೋಗ್ಬೇಡಿ, ಹಂಗಾದ್ರೆ ಕ್ಲೀನ್ ಮಾಡಕ್ಕೆ ಯಾರು ಹೋಗ್ಬೇಡಿ, ಸ್ಟೇಡಿಯಂಗೆ ಹೋಗ್ಬೇಡಿ, ಜೂನಿಯರ್ ಕಾಲೇಜ್ಗೆ ಹೋಗ್ಬೇಡಿ, ಯಾರ ಮನೆಗಳಿಗೂ ಕಳಿಸ್ಬೇಡ್ರಿ, ಯಾವ ಹಾಸ್ಪಿಟಲ್ಗೂ ಕಳಿಸ್ಬೇಡ್ರಿ. ಊಟ ಮಾಡಕ್ ಕೊಡ್ಲಿಲ್ಲ ಅಂತಂದ್ರೆ ನಾಚಿಕೆಗೆ ಹೇಳಿದ್ದು ಸಮಾಜ ಕಲ್ಯಾಣ ಇಲಾಖೆಗೆ. ನಾಚಿಕೆ ಆಗ್ಬೇಕು ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಎಲ್ಲ ಇವತ್ತು ಕೋಲಾರ ಇವತ್ತು ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಪೌರ ಕಾರ್ಮಿಕರೇ, ನಿಮಗೇನು ಆರಾಮಾಗಿ AC ಎಲ್ಲ ಫ್ಯಾನ್ ಎಲ್ಲ ಕೂತ್ಕೊಂಡಿರ್ತೀವಿ ನಾವು, ನಮ್ಮ ಸೇರಿಸಿ ಹೇಳ್ತಾ ಇರೋದು. ಪೌರ ಕಾರ್ಮಿಕರು ಊಟ ಕೊಡ್ಲಿಲ್ಲ ಅಂತಂದ್ರೆ ಏನಿದೆ ಅರ್ಥ? ಆಗ ಮಾನ್ಯ ಪೌರಾಯುಕ್ತರು ಅಲ್ಲಿ ತುಂಬಾ ಆದಂತ ಅವಮಾನಕ್ಕೆ, ಪೌರ ಕಾರ್ಮಿಕರಿಗಾದಂತ ಅವಮಾನಕ್ಕೆ ನನಗೆ ಸ್ವಂತ ಅವಮಾನ
ಆಯ್ತು ಅಂತೇಳಿ ಕರ್ಕೊಂಡು ಬಂದ್ಬಿಟ್ಟು ಎಲ್ಲರೂ ಬೇರೆ ಕಡೆ ಊಟ ಕೊಡೋದಂತ ಇದು ಗಂಟೆ ಹೌದು ಹೌದು ಕಮಿಷನರ್ಗೆ ಕೊಡೋದೇನು ಕೊರಕ್ಕೆ ಕೊಡಲಿಲ್ಲ ಅಂತ ಅವ್ರು ಮಾಡಲಿಲ್ಲ ಅವರು ಯಾರ್ಯಾರು ಮಾಡ್ತೀರಿ ನಗರಸಭೆ ಅಂದ್ರೆ ಅದು ನಿಮ್ಗೆ ಕಣ್ಣಮ್ಮ. ಅದಕ್ಕೆ ಹೇಳಿದೆ ಭಾಷೆ ಉಪಯೋಗಿಸಿದೆ ಇದು ದೇಶ ಮಟ್ಟೆ ಕಾದು ಮನುಷ್ಯರು ಪೌರ ಕಾರ್ಮಿಕರು ಅಂತಂದ್ರೆ ಹೇಳಿದ್ರೆ ಅದಕ್ಕೆ ಕ್ಷಮೆ ಕೇಳಿದ್ದೀನಿ, ಮೊದಲೇ ಕೇಳ್ಬಿಟ್ಟಿದ್ದೀನಿ. ನೀವಿಲ್ಲ ಈ ಪೌರ ಕಾರ್ಮಿಕರು ಅಂತಂದ್ರೆ ನಿಮ್ಮ ಮನೆ ಜವಾನರಲ್ಲ, ಕೋಲಾರ ನಗರವನ್ನ ಸ್ವಚ್ಛತೆ ಶುಭ್ರತೆ ಕಾಪಾಡುವಂತಕ್ಕಂಥ ಸೈನಿಕರು. ವಿ ಆರ್ ಸೋಲ್ಜರ್ಸ್. ನನಗೆ ಯಾಕೆಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಗಮನ ತಂದಿದ್ದಾರೆ, ಜಿಲ್ಲಾಧಿಕಾರಿಗಳು ಅದಕ್ಕೆ ಏನ್ ಮಾಡಬೇಕು ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಚೀಮಾರಿ ಹಾಕ್ತೀನಿ ನಾನು ಇಲ್ಲಿ ನಮ್ಮ ನಗರಸಭೆಯಿಂದ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್. ನಾನು ಈಗ ಹೇಳ್ತಾ ಇದ್ದೀನಿ, ಈಗ ನಿಮ್ಮ ಪೌರ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅಂತ ನಾನು ಡೀಟೇಲ್ಸ್ ಕೊಡಿ ದಯವಿಟ್ಟು. 215 ಯಾರ್ಯಾರು ಇದ್ದಾರೆ ಅಂತ ಹೇಳ್ತೀರಾ? ಅಲ್ಲ ಯಾರ್ಯಾರು ಹೊರಗುತ್ತಿಗೆಯಲ್ಲಿ ಇದ್ದಾರೆ, ಆಮೇಲೆ ದಿನಗೂಲಿ ನೀರಪಾವತಿ ಡ್ರೈವರ್ಸ್ 88 ಜನ ಕಾಯಂ ಇದ್ದಾರೆ ಸರ್. 88 ಜನ ಕಾಯಂ ಇದ್ದಾರೆ. ಇಲ್ಲ ತಪ್ಪು ಮಾಹಿತಿ. ಕಾಯಂ ಆಗಿರುವ ಪೌರ ಕಾರ್ಮಿಕರು ಎಷ್ಟು ಜನ? 88 ಜನ ಕಾಯಂ ಇದ್ದಾರೆ ಸರ್. 88 ಜನ ಕಾಯಂ ಇದ್ದಾರೆ. 10 ಜನ ಸೂಪರ್ ಪೌರ ಕಾರ್ಮಿಕರು 40 ನನಗೆ ಬಂದಿರೋ ಮಾಹಿತಿ. ಹೌದೌದು ಕೇಳಿಸ್ಕೊಳ್ಳಿ. ಕಾಯಂ ಆಗಿರೋ ಪೌರ ಕಾರ್ಮಿಕರು 40, ಕೋಲಾರ ನಗರಸಭೆಗೆ 8 ಜನ ಇದ್ದಾರೆ ಕರೆಕ್ಟ್ ಆಗಿ. ಬೇರೆ ತಾಲೂಕಿಗೆ ಹೋಗ್ಬಿಟ್ಟಿದ್ದಾರೆ, ವಾಪಸ್ ಬಂದಿರೋ ಕಾರ್ಮಿಕರು ಎಷ್ಟು ಜನ? 32 ಜನ ಬೇರೆ ಕಡೆ ಹೋಗಿದ್ದಾರೆ ಸರ್. ಅದರಲ್ಲಿ 6 ಜನ ಕೆಜಿಯಿಂದ ಬಂದಿದ್ದಾರೆ. ಯಾಕೆ 6 ಜನ ಏನ್ ಮಾತಾಡಿದ್ರು? ಎಲ್ಲಾನು ಕಳಿಸ್ತೀನಿ ಅಂತ ಹೇಳಿದ್ರು. ಇಲ್ಲಿ ಕೇಳಿಸ್ತಾ ಇದೆ ನೀನು ಮಾತಾಡ್ತಾ ಇರೋದು. ಇಲ್ಲ ಸರ್, 97 ಪ್ಲಸ್ 19 116 ಜನ ಇದ್ದಾರೆ. ದಿನಗೂಲಿ 3 ಜನ ಇದ್ದಾರೆ ಸರ್. ಒಬ್ಬರು ಕ್ಯಾನ್ಸಲ್ ಆಗಿದೆ, ಆದೇಶ ನೇರ ಪಾವತಿ 24 ಒಬ್ಬ ಮನೆ ಅದೇನು 24 ಇದ್ದಿದ್ದು ಅವನು ಪರ್ಮಿಟ್ ಆಗಿ ಇದಕ್ಕೆ ಬಂದಿದ್ದಾರೆ ಸರ್. ಆದೇಶ ಆಗಿದೆ ಲಾಸ್ಟ್ ಮಂತ್. ಡ್ರೈವರ್ ಹೊರಗುತ್ತಿಗೆ ಡ್ರೈವರ್ಸ್ 23 ಜನ, ಯುಟಿಡಿಗೆ 17 ಜನ, SWMಗೆ 15 ಜನ, ಆಟೋ ಟಿಪ್ಪರ್ ಹೆಲ್ಪರ್ಸ್ಗೆ 17 ಜನ, ಹೊರಗುತ್ತಿಗೆ ಸೂಪರ್ವೈಸರ್ಸ್ 4. ಹೇಮಂತ್ ಮತ್ತು ಉಷಾ.